ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿ ಈ ದಿನದ ಅನುದಿನದ ಧ್ಯಾನಕ್ಕಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ, ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ನಿಮ್ಮಲ್ಲಿ ಬಹಳಷ್ಟು ಜನರು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಪ್ರೈಸ್ ರಿಪೋರ್ಟ್ಸ್ಗಳನ್ನು ನಮಗೆ ವಾಟ್ಸಪ್ ಮೂಲಕ ತಿಳಿಯಪಡಿಸುತ್ತಿರುವುದಕ್ಕಾಗಿ ಕರ್ತನಿಗೆ ಎಷ್ಟೋ ಹೆಚ್ಚಾಗಿ ಸ್ತುತಿಸ್ತೇನೆ. ಬಹಳಷ್ಟು ಜನ ರೆಗ್ಯುಲರ್ ಆಗಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ನೋಡಿ ಸಂತೋಷಿಸ್ತೇನೆ. ಇನ್ನು ಕೆಲವರಂತೂ ತಮ್ಮ ಪಿಕ್ಚರ್ ಕಳಿಸಿ ವಾಟ್ಸಪ್ ಮೆಸೇಜ್ ಮಾಡುವಾಗ ನಿಮ್ಮನ್ನು ನೋಡಿ ಎಷ್ಟೋ ಸಂತೋಷ ಪಡ್ತಿದ್ದೇನೆ. ನಿಮಗೆ ಗೊತ್ತಲ್ಲವೇ, ಅನುದಿನದ ಧ್ಯಾನ ಪ್ರತಿದಿನ 7 ಗಂಟೆಗೆಲ್ಲ ಕಂಟಿನ್ಯೂಸ್ಲಿ ಯೂಟ್ಯೂಬ್ನಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಎಷ್ಟೋ ರೆಗ್ಯುಲರ್ ಆಗಿ ವೀಕ್ಷಿಸಿ ಅನೇಕ ಅದ್ಭುತವಾದಂತಹ ಸಾಕ್ಷಿಗಳನ್ನು ಹೊಂದಿಕೊಳ್ಳುತ್ತಾ ಆತ್ಮಿಕವಾಗಿ ಬಲಗೊಳ್ತಿದ್ದೀರೆಂದು ತಿಳಿಸುತ್ತಿದ್ದೀರಿ. ಹಾಗಾದರೆ ನೀವು ಕೂಡ ಒಂದು ವೇಳೆ ವೀಕ್ಷಿಸುತ್ತಾ ಇಲ್ಲಿಯವರೆಗೂ ಒಂದು ಸಾರಿಯೂ ಕೂಡ ನೀವು ಒಂದು ವಾಟ್ಸಪ್ ಮೆಸೇಜ್ ಕೂಡ ಕಳಿಸಲಾರದೆ ಇದ್ದಿದೆಯಾದರೆ ದಯವಿಟ್ಟು ನಿಮ್ಮ ಹೆಸರು, ಊರು, ಯಾವ ಪ್ರಾಂತ್ಯದವರು, ಯಾವ ದೇಶದವರಾಗಿದ್ದೀರೆಂದು ಒಂದು ನಿಮ್ಮ ಚಿಕ್ಕ ಪಿಕ್ಚರ್ನೊಂದಿಗೆ ಕಳಿಸಿರಿ. ಅನುದಿನದ ಧ್ಯಾನ ಮಾಡುವುದಕ್ಕಾಗಿ ಈಗೋ ಈ ರೀತಿ ನಿಮ್ಮೆಲ್ಲರಿಗೆ ಅನೇಕ ಸತ್ಯಾರ್ಥಗಳನ್ನು ಸಾರಿ ಹೇಳುವುದಕ್ಕೆ, ದೇವರ ಕೃಪೆಯನ್ನು ನೆನೆಸಿ ದೇವರನ್ನು ಸ್ತುತಿಸುವುದಕ್ಕಾಗಿ ಅದು ಎಷ್ಟೋ ಪ್ರೋತ್ಸಾಹವಾಗಿರುತ್ತೆ. ಅದರಿಂದ ಕರ್ತನಿಗೆ ಎಷ್ಟೋ ಘನತೆಯನ್ನುಂಟು ಮಾಡುವಂಥದ್ದಾಗಿದೆ. ತಪ್ಪದೆ ದೇವರ ವಾಕ್ಯ ನಮ್ಮನ್ನು ಬದುಕಿಸುತ್ತದೆ, ನಡೆಸುತ್ತದೆ, ಬಲಪಡಿಸುತ್ತದೆ ಹಾಗೂ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದುವ ಹಾಗೆ ಸಹಕರಿಸುತ್ತದೆ ಎನ್ನುವುದು ನಮ್ಮ ಅನುಭವ ಸಾಕ್ಷಿಯಾಗಿರುವುದರಿಂದ ದೇವರನ್ನು ಸ್ತುತಿಸುತ್ತೇನೆ. ಹಾಗಾದರೆ ನಾವು ನಿಜವಾಗ್ಲೂ ವಿಮೋಚಿಸಲ್ಪಟ್ಟ ನಂತರ, ರಕ್ಷಿಸಲ್ಪಟ್ಟ ನಂತರ ನಮ್ಮ ಜೀವಿತದಲ್ಲಿ ಯಾರು ಕೂಡ ತೆಗೆದು ಹಾಕಲಾರದಂತಹ ಸಂತೋಷ ಇರಬೇಕು, ತೃಪ್ತಿ ಇರಬೇಕು, ಸಂತುಷ್ಟಿ ಇರಬೇಕು. ಯಾರು ಕೂಡ ತೆಗೆದು ಹಾಕಲಾರದಂತಹ ದಿವ್ಯದಾನ ನಾವು ಹೊಂದಿದವರಾಗಿರಬೇಕು. ಒಂದು ಸಾರಿ ಕೀರ್ತನೆ 126ರಲ್ಲಿ ವಚನ 1ರಿಂದ ಓದುತ್ತಾ ಇದ್ದೇನೆ, ಕೇಳ್ರಿ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಏನಂತೆ? ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಚಿಯೋನಿನಿಂದ ಯೆಹೋವನು ತಿರುಗಿ, ಯಾರು? ಚಿಯೋನಿಗೆ ತಿರುಗಿ ಬರಮಾಡಿದವರು, ಚಿಯೋನಿಗೆ ತಿರುಗಿ ಬಂದಂಥವರು. ನಿಮಗೆ ಗೊತ್ತಾ, ಇಸ್ರಾಯೇಲ್ಯರು, ಇಬ್ರಿಯರು, ಅವರಿಗೆ ಇಬ್ರಿಯರು ಅನ್ನುತ್ತಾರೆ. ಅನೇಕ ಸಾರಿ ದೇವರನ್ನು ದುಃಖಪಡಿಸಿ ಆ ದಿನ ಯಹೂದ್ಯರು, ಅಂದರೆ ಯಹೂದ ಜನಾಂಗಕ್ಕೆ ಸೇರಿದಂಥವರು ಸೆರೆ ಒಯ್ಯಲ್ಪಟ್ಟು ಅನ್ಯ ಜನರ ಕೈಯಲ್ಲಿ ನರಳಾಡುವಂಥದ್ದು. ಅಲ್ಲಿ ಎಲ್ಲಾ ರೀತಿಯಲ್ಲಿ ಇಸ್ರಾಯೇಲರು ಬಾಧೆಪಟ್ಟಿ ಆ ಬಾಧೆಯಲ್ಲಿ ಅವರು ಕಣ್ಣೀರಿನಿಂದ ದೇವರಿಗೆ ಮೊರೆ ಇಟ್ಟಾಗ ಅವರ ಮೊರೆಯನ್ನು ಲಾಲಿಸಿದ ದೇವರು ಆ ರಾಜರ ಹೃದಯಗಳನ್ನು ಕಾಲುವೆಯಂತೆ, ರಾಜರುಗಳ ಹೃದಯ ಅಂತೆ ನೀರಿನ ಕಾಲುವೆಗಳ ಹಾಗೆ ಹರಿಸುವುದು ದೇವರ ಕೈಯಲ್ಲಿದೆಯಂತೆ. ಕಾಲುವೆ ನೀರುಗಳು ಹರಿಯಬೇಕಾದ್ರೆ ಯಾವ ಕಡೆ ಬೇಕು ಆ ಕಡೆ ತಿರುಗಿಸಬಹುದು. ಅಂತಹ ಶಕ್ತಿ ದೇವರ ಕೈಯಲ್ಲಿದೆಯಂತೆ. ಹಾಗಾಗಿ ನಾವು ರಾಜರುಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಭಯಪಡುವ ಅವಶ್ಯಕತೆ ಇಲ್ಲ. ನೀವು ದೇವರಿಗಾಗಿ ನಂಬಿಗಸ್ತರಾಗಿರೋದಾದರೆ ದೇವರು ನಿಮ್ಮ ಮೇಲೆ, ನಿಮ್ಮ ವಿರುದ್ಧವಾಗಿ ಯಾವ ಆಯುಧವೂ ಕೂಡ ಕಾರ್ಯ ಮಾಡದಂತೆ ಕಾಪಾಡ್ತಾರೆ. ನಮ್ಮ ಅವಿಧೇಯತೆಯಿಂದ ನಾವು ದೇವರಿಂದ ದೂರವಾಗ್ತಿದ್ದೇವೆ, ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಿದ್ದೇವೆ, ಸೈತಾನನಿಗೆ ಬಂಧಿತರಾಗ್ತಿದ್ದೇವೆ. ಆದರೆ ನಾವು ಪಶ್ಚಾತ್ತಾಪ ಪಡುವುದಾದರೆ ದೇವರು ನಮ್ಮನ್ನು ರಕ್ಷಿಸುತ್ತಾರೆ, ತಿರುಗಿ ಬರಮಾಡ್ತಾರೆ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ನಮ್ಮ ಬಾಯಿ ಬಲು ನಗೆಯಿಂದ ತುಂಬಿಕೊಂಡಿತ್ತು. ಮತ್ತೆ ನಾವು ನಮ್ಮ ದೇಶಕ್ಕೆ ಹೋಗ್ತೇವಲ್ಲವೇ? ಮತ್ತೆ ನಾವು ನಮ್ಮ ಆಲಯದಲ್ಲಿ ಹಾಡನ್ನು ಹಾಡ್ತೇವಲ್ಲವೇ? ಮತ್ತೆ ದೇವರಲ್ಲಿ ನಾವು ಆನಂದಿಸುತ್ತೇವಲ್ಲವೇ? ಮತ್ತೆ ನಾವು ಕಳೆದುಕೊಂಡದ್ದೆಲ್ಲ ನಮಗೆ ದೊರಕುತ್ತವಲ್ಲವೇ ಎಂಬ ಸಂತೋಷದಲ್ಲಿ ಬಲು ನಗೆಯಿಂದ ದೇವರನ್ನು ಕೊಂಡಾಡುತ್ತಾರೆ. ದೇವರು ಅವರನ್ನು ಸೆರೆಯಿಂದ ಬಿಡಿಸಿದಾಗ ಅವರ ಬಾಯಿ ತುಂಬ ಏನಿತ್ತಂತೆ? ನಗು ಇತ್ತಂತೆ. ನಿಜ ಹೇಳಿ, ಮನಪೂರ್ವಕವಾಗಿ ನೀವು ಕೂಡ ನಕ್ಕಿ ಎಷ್ಟು ಕಾಲ ಆಯಿತು? ಕಿಲಕಿಲ ಪಕಪಕ ಅಂತ ಅಲ್ಲ, ಹೃದಯಾಂತರಾಳದೊಳಗಿಂದ ಆನಂದದಿಂದ ದೇವರ ಕಾರ್ಯಗಳಿಗಾಗಿ, ದೇವರು ಮಾಡಿರುವ ಉಪಕಾರಗಳಿಗಾಗಿ ಸಂತೋಷಪಟ್ಟು ಹೃದಯದಲ್ಲಿರುವ ಸಂತೋಷವನ್ನು ತಡೆಯಲಾರದೆ ನಗುವವರಾಗಿ ಶಬ್ದದಿಂದ ದೇವರನ್ನು ಸ್ತುತಿಸಿ ಎಷ್ಟು ಕಾಲ ಆಯಿತು? ನಮ್ಮ ನಾಲಿಗೆ ಹರ್ಷಗೀತ ಮಾಡಿ ಎಷ್ಟು ಕಾಲ ಆಯಿತು? ಎಷ್ಟು ಕಾಲ ಆಯಿತು?
ಯಾವಾಗ್ಲೂ ಕೂಡ ಕ್ರೈಸ್ತರು ಅಳುವ ಮುಖ ಇಟ್ಕೊಂಡಿರಬಾರದು. ಅದೇನು ಬ್ರದರ್, ಇತ್ತೀಚೆಗೆ ತಾನೇ ಹೇಳಿದ್ರಿ, ಕಣ್ಣೀರಿನಿಂದ ರೋದನೆಯಿಂದ ಯೇಸು ಪ್ರಾರ್ಥನೆ ಮಾಡಿದ್ದಾರೆ, ನಾವು ಕೂಡ ಕಣ್ಣೀರಿನಿಂದ ಪ್ರಾರ್ಥಿಸಬೇಕು ಎಂದು ಹೇಳಿದಿರಲ್ಲವೇ? ನಿಜವೇ, ಕಣ್ಣೀರಿನಿಂದ ಪ್ರಾರ್ಥಿಸಬೇಕು, ಪಶ್ಚಾತ್ತಾಪದಿಂದ ಪ್ರಾರ್ಥಿಸಬೇಕು. ಆದರೆ ಬದುಕೆಲ್ಲವೂ ಪಾಪಿ ಪಾಪಿ ಅಂತ ಒಪ್ಪಿಕೊಳ್ಳೋದೇನಾ? ಬದುಕೆಲ್ಲ ತಪ್ಪೇ ಮಾಡ್ತಿದ್ದೇವೆ ಎಂದು ಅಳ್ತಾ ಕೂತ್ಕೊಳ್ಳೋದೇನಾ? ಹಾಗಲ್ವಲ್ಲ. ನೀವು ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ಯೇಸು ನಿಮಗೆ ಹೊಸ ದಿನ ಕೊಡ್ತಾರೆ. ರಾತ್ರಿ ಬಂತು ಅಂದ್ರೆ ಅದರ ಅರ್ಥ ಏನು ಪ್ರಿಯರೇ? ಬೆಳಗಾಗ್ತದೆ, ಮತ್ತೊಂದು ದಿನ ಬರ್ತದೆ. ಪಶ್ಚಾತ್ತಾಪ ಪಟ್ಟವನಿಗೆ ದೇವರ ಬೆಳಕುಂಟಾಗ್ತದೆ, ದುಃಖಪಟ್ಟವನು ದೇವರ ಸಂತೋಷವನ್ನು ಹೊಂದಿಕೊಳ್ತಾನೆ. ಯಾಕೋಬ ಪತ್ರಿಕೆಯಲ್ಲಿ ಕೂಡ ಒಂದು ಮಾತಿದೆ ನೋಡಿ, 4ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಏನ್ ಹೇಳುತ್ತೆ ನೋಡಿರಿ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಗೋಳಾಡಿರಿ, ದುಃಖ ಪಡಿಯಿರಿ, ಕಣ್ಣೀರಿಡಿಯಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಪಾಪದಲ್ಲಿ ಸಂತೋಷಿಸುವವರಾಗಿರಬಾರದು. ಪಾಪದಲ್ಲಿರುವ ಅಲ್ಪಕಾಲ ಸಂತೋಷಕ್ಕಾಗಿ ತವಕ ಪಡುತ್ತಾರೆ ಬಹಳಷ್ಟು ಜನ, ಅದು ದುಃಖಕ್ಕೆ ಮೂಲವಾಗುತ್ತದೆ. ಆದುದರಿಂದ ನೀವು 2 ಮನಸ್ಸುಳ್ಳವರಾಗಿರೋದಾದ್ರೆ ನಿಮ್ಮ ಹೃದಯವನ್ನು ಪರಿಶುದ್ಧಪಡಿಸಿಕೊಳ್ಳಿರಿ. ವ್ಯಾಕುಲ ಪಡಿಯಿರಿ, ದುಃಖ ಪಡಿಯಿರಿ, ಕಣ್ಣೀರಿಡಿಯಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ಆಗ ನಿಮ್ಮನ್ನು ಹೆಚ್ಚಿಸುವನು. ಅಂದರೆ ಆವಾಗ ನಿಮ್ಮ ದುಃಖವನ್ನು ಆನಂದವಾಗಿ ಮಾರ್ಪಡಿಸುವನು. ಒಂದು ಸಾರಿ ಲೂಕನ ಸುವಾರ್ತೆಯಲ್ಲಿ ಯೇಸು ಹೇಳಿರುವ ಒಂದು ಮಾತು ನೋಡೋಣ ಬನ್ನಿ. ಲೂಕನ ಸುವಾರ್ತೆ ಇದರಲ್ಲಿನ 6ನೇ ಅಧ್ಯಾಯ 20ನೇ ವಚನ ಓದುತ್ತೇನೆ ಕೇಳ್ರಿ. ಆತನು ತನ್ನ ಶಿಷ್ಯರ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳಿದ್ದೇನೆಂದರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದು. ಈಗ ಹಸಿದವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವೀರಿ. ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದುಹಾಕಿ ಹೀಯಾಳಿಸುವುದಾದರೆ ನೀವು ಧನ್ಯರು. ಆ ದಿನದಲ್ಲಿ ನೀವು ಸಂತೋಷ ಪಡಿಯಿರಿ, ಕುಣಿದಾಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಅಲ್ಲಿ ಮುಂದೆ ನೋಡುವುದಾದರೆ, ಆದರೆ ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಹಸಿಯುವಿರಿ. ಅಯ್ಯೋ, ಈಗ ನಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಏನಂತೆ? ಇವಾಗ ಸಂತೋಷದಿಂದ ಹೊಟ್ಟೆ ತುಂಬಿಸಿಕೊಂಡು ಇದೇ ಲೋಕ ಅಂದಿಕೊಂಡು ಪಾಪಕ್ಕೆ ದಾಸರಾಗಿ ಸೈತಾನನಿಗೆ ದಾಸರಾಗಿ ಲೋಕವನ್ನು ಪ್ರೀತಿಸಿ ಲೋಕಸ್ಥರಂತೆ ಜಿಗಿದು ಕುಣಿದಾಡುವುದಾದರೆ ಯಾವುದರಲ್ಲಿದೆ ಪ್ರಿಯರ್ ಸಂತೋಷ? ಕ್ಲಬ್ನಲ್ಲಿಯೋ, ಬಾರ್ನಲ್ಲಿಯೋ, ಮೂವೀಸ್ನಲ್ಲಿಯೋ, ತುಂಟಾಟದಿಂದ ಕೂಡಿರುವ ಆಟಪಾಠಗಳಲ್ಲಿಯೋ, ಲೋಕ ಪಾಪದಲ್ಲಿಯೋ? ಇವುಗಳಲ್ಲಿ ಇಷ್ಟ ಬಂದಂತೆ ಬದುಕುವಂಥವನು ಸಂತೋಷವಿರುವಂತೆ ಅವನು ಕಾಣಿಸಿಕೊಳ್ತಾನೆ. ಆದರೆ ಒಬ್ಬನು ನಗುತ್ತಾ ಇದ್ರೂ ಕೂಡ ಅವನ ಹೃದಯದಲ್ಲಿ ದುಃಖ ಇರುವುದು ತಪ್ಪಿದ್ದಲ್ಲ ಎನ್ನುವಂತೆ ಅವರು ತಮ್ಮ ದುಃಖ ಮುಚ್ಚಿಕೊಳ್ಳುವುದಕ್ಕಾಗಿಯೇ ಆರ್ಟಿಫಿಷಿಯಲ್ ಒಂದು ಕೃತಕವಾದ ನಗುವನ್ನು, ಸಂತೋಷವನ್ನು ತೋರಿಸುತ್ತಾರೆ. ಆದರೆ ಒಬ್ಬ ವ್ಯಕ್ತಿ ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಟ್ಟಾಗ, ಕರ್ತನ ಸನ್ನಿಧಿಯಲ್ಲಿ ದುಃಖ ಪಡುವಾಗ, ಕರ್ತನು ಅಂಥವರನ್ನು ಬಿಡಿಸುವಾತನಾಗಿರೋದ್ರಿಂದ ಹೇಳಲಶಕ್ಯವಾದಂತಹ ಸಂತೋಷವನ್ನು, ಯಾರು ತೆಗೆದುಹಾಕಲಾರದಂತಹ ಆನಂದವನ್ನು, ರಕ್ಷಣಾ ಆನಂದವನ್ನು ಹೊಂದಿಕೊಂಡಿರುತ್ತೇವೆ. ಹಾಗಾದರೆ ನೀವು ರಕ್ಷಣಾ ಆನಂದ ಹೊಂದಿದ್ದೀರಾ? ಯೇಸು ಹೇಳಿದರೆ, ನನ್ನ ಸಂತೋಷ ನಿಮಗೆ ಬಿಟ್ಟು ಹೋಗ್ತೇನೆ, ಲೋಕ ಕೊಡುವ ರೀತಿಯಲ್ಲ, ನನ್ನ ಸಮಾಧಾನ ನಿಮಗೆ ಕೊಟ್ಟು ಹೋಗ್ತೇನೆ ಎಂದು ಯೇಸು ಹೇಳಿದಾರಲ್ಲವೇ? ಎಷ್ಟೇ ಹೋರಾಟಗಳಿದ್ರು, ಎಷ್ಟೇ ಸಮಸ್ಯೆಗಳಿದ್ರು, ದೇವರ ಮಕ್ಕಳು ದೇವರಲ್ಲಿ ಸಂತೋಷಿಸುತ್ತಾರೆ. ಕರೆಕ್ಟೇ, ನಾವು ಲೋಕ ಕಾರ್ಯಗಳಲ್ಲಿ ಸಂತೋಷಿಸಲಿಕ್ಕಾಗೋದಿಲ್ಲ, ಆದರೆ ಕರ್ತನ ಸನ್ನಿಧಿಯಲ್ಲಿ ಆನಂದ ಪಡಬಹುದು. ಯೇಸು ನಮ್ಮನ್ನು ಬಿಡಿಸಿದಾಗ, ನಮ್ಮನ್ನು ಬಂಧನಗಳಿಂದ ಬಿಡಿಸಿದಾಗ, ನಾವು ಕನಸು ಕಂಡಂತೆ ಇದು ಕನಸೋ ನಿಜವಾಗಿದೆಯೋ ಎನ್ನುವಷ್ಟರ ಮಟ್ಟಿಗೆ ಮಾರ್ಪಡುವಿಕೆ, ಪರಿಸ್ಥಿತಿಗಳ ಮಾರ್ಪಡುವಿಕೆ, ಅಂತಹ ಸ್ಥಿತಿಯನ್ನು ನಾವು ನೋಡಬಲ್ಲೆವು. ನಮ್ಮ ಬಾಯಿಯ ತುಂಬ ನಗು ಇರುವುದು,
ನಮ್ಮ ನಾಲಿಗೆ ಆನಂದ ಗಾನದಿಂದ ತುಂಬಿಕೊಂಡಿರುವುದು. ಆಗ ಯೆಹೋವನು ಇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಿದನೆಂದು ಜನರು ಹೇಳಿಕೊಳ್ಳುವರು. ಹಾಗಲ್ಲ ಪ್ರಿಯರೇ, ಕ್ರೈಸ್ತರು ಯಾವತ್ತೂ ಕೂಡ ಅಳುವ ಮುಖ ಇಟ್ಕೊಂಡಿರಬಾರದು. ಅಳಬೇಕಾದ ವಿಷಯಗಳಲ್ಲಿ ಅಳೋಣ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡೋಣ, ಕರ್ತನ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸೋಣ. ಕಣ್ಣೀರಿನಿಂದ ತೊಳೆದುಕೊಂಡ ಮುಖ ಕರ್ತನ ಸನ್ನಿಧಿಯಲ್ಲಿ, ಕರ್ತನ ದೃಷ್ಟಿಯಲ್ಲಿ ಬಹಳ ಅಂದವಾಗಿ ಕಾಣಿಸುತ್ತದೆ. ಸಾಮಾನ್ಯ ನೀರಲ್ಲ, ಕಣ್ಣೀರಿನಿಂದ ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಾಗ ಆ ಕಲ್ಮಶದಿಂದ ನಾವು ದೂರವಾಗುತ್ತೇವೆ. ಆದುದರಿಂದ ದೇವರ ಆನಂದ ನಮ್ಮ ಮುಖದಲ್ಲಿರುತ್ತದೆ, ನಮ್ಮ ಸಂಭಾಷಣೆಯಲ್ಲಿರುತ್ತದೆ. ನಮ್ಮ ಮುಖ ಕಳೆಯಿಂದ ಹೊಳೆಯುತ್ತದೆ. ಸೌಂದರ್ಯ ಅಂದ್ರೆ ಮೇಕಪ್ನಿಂದ ಬರುವಂಥದ್ದಲ್ಲ, ಲೌಕಿಕವಾದಂತಹ ಕೃತಕವಾದಂಥದ್ದಲ್ಲ. ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಮುಖವನ್ನು ಪರಿಶೀಲಿಸಿದಾಗ ಅವರು ಕಾಯಿಪಲ್ಯ ತಿಂದರೂ ಕೂಡ 10 ತಿಂಗಳ ನಂತರ ಅವರನ್ನು ಪರಿಶೀಲಿಸಿದರೆ ಅವರು ಸೌಂದರ್ಯರೂ ಹಾಗೂ ಕಳೆಯಿಂದಲೂ ಹೊಳೆಯುವವರಾಗಿದ್ರಂತೆ. ಆ ಕಳೆ, ರಕ್ಷಣೆಯ ಕಳೆ ನಿಮ್ಮ ಮುಖದಲ್ಲಿ ಕಾಣಿಸಬೇಕು. ನಿಮ್ಮನ್ನು ನೋಡಿದ ಕೂಡಲೇ ಲೋಕದಲ್ಲಿರುವವರು ಒಂದು ವ್ಯತ್ಯಾಸ ಕಂಡುಕೊಳ್ಳಬೇಕು. ಅಲ್ಲಿವರೆಗೂ ನೀವು ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಬಹುದೇನೋ, ಆದರೆ ಪ್ರಾರ್ಥನೆ ಮಾಡಿ ಕಣ್ಣು ತೆರೆದ ಕೂಡಲೇ ನಿಮ್ಮ ಕಣ್ಣು ಹೊಳೆಯಬೇಕು. ನಿಮ್ಮ ಕಣ್ಣಿನಲ್ಲಿ ದೇವರ ಸಂತೋಷವಿರಬೇಕು. ನಿಮ್ಮ ಮಾತಿನಲ್ಲಿ ಆತನ ಒಂದು ಪ್ರೀತಿ ಎತ್ತಿ ಕಾಣಿಸುತ್ತಿರಬೇಕು. ಆತನ ಆ ಕೃಪೆ, ಕನಿಕರಗಳು ನಿಮ್ಮ ಮಾತಿನಲ್ಲಿ ಕಾಣಿಸಬೇಕು. ಆಯಾಸಗೊಂಡವರಿಗೆ ಉರುಳಿಸುವ ಮಾತು ನಿಮ್ಮ ಮಾತಾಗಿರಬಾರದು. ಆಗ ನಿಮ್ಮ ಸುತ್ತಲಿರುವವರು ನಿಮ್ಮ ದೇವರು ದೊಡ್ಡ ದೇವರೆಂದು ಹೇಳಿಕೊಳ್ಳುತ್ತಾರೆ. ಆಗ ಇವರಿಗೋಸ್ಕರ ದೇವರು ದೊಡ್ಡ ಕಾರ್ಯ ಮಾಡಿದಾರೆಂದು ಅನ್ಯ ಜನರು ಹೇಳಿಕೊಳ್ತಾರೆ. 3ನೇ ವಚನ, ಯೆಹೋವನು ನಮಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ, ನಾವು ಸಂತೋಷಭರಿತರಾಗಿ ಇರುವೆವು. ದೇವರು ನಮಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಎಂತೆಂತಹ ದೊಡ್ಡ ಕಾರ್ಯಗಳನ್ನು ಮಾಡುತ್ತಿದ್ದಾರೆಂದು ನಾವು ಲೆಕ್ಕಿಸುತ್ತಾ ಇಲ್ಲ. ಅವು ದೊಡ್ಡ ಕಾರ್ಯಗಳು ಅಲ್ಲ ಅಂದುಕೊಳ್ತಿದ್ದೇವೆ. ಅಷ್ಟಕ್ಕೂ ಈ ದಿನ ನಾವು ಆರೋಗ್ಯಕರವಾಗಿ ಬದುಕುವುದಾದರೆ ಅದೊಂದು ದೊಡ್ಡ ಕಾರ್ಯವೇ ಅಲ್ಲವೋ? ಇಂತಹ ದೊಡ್ಡ ಭಯಂಕರವಾದ ಪರಿಸ್ಥಿತಿಯನ್ನು ಪ್ರಪಂಚದಲ್ಲಿ ಹಾದು ಹೋಗುವಾಗ ತಿನ್ನಲು ತಿಂಡಿ, ಕಟ್ಕೊಳ್ಳಲು ಬಟ್ಟೆ, ಉಳ್ಕೊಳ್ಳಲು ಒಂದು ನೆಲೆ ಇದ್ರೆ ಸಾಕು ಪ್ರಿಯರೇ. ಅದು ಇಲ್ಲದಂಥವರು ಎಷ್ಟೋ ಜನ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಆತನು ನಮಗೋಸ್ಕರ ಮಾಡಿರುವ ಶಿಲುಬೆಯ ಯಜ್ಞವನ್ನು, ಗುಡ್ ಫ್ರೈಡೆ ಬರಲಿಕ್ಕಿದೆ ಎಂದು ಅದನ್ನು ಆಚರಿಸಿ ಮರೆತು ಹೋಗಬಾರ್ದು. 365 ದಿನಗಳವರೆಗೂ ಶಿಲುಬೆಯೇ ನಾನು ಆಶ್ರಯಿಸುವೆ ಎಂದು ನಾವು ಹಾಡಬೇಕು. ಶಿಲುಬೆಯಲ್ಲಿಯೇ ನಮಗೆ ಕ್ಷಮಾಪಣೆ, ನಮಗೆ ಆನಂದ, ನಮಗೆ ಸಂತುಷ್ಟಿ, ನಮಗೆ ಬಿಡುಗಡೆ ದೊರಕುತ್ತದೆ. ಶಿಲುಬೆಯಲ್ಲಿಯೇ ನಾವು ಅತಿಶಯ ಪಡಬೇಕಾಗಿದೆ. ಯೇಸುಕ್ರಿಸ್ತನು ನಮಗಾಗಿ ಮಾಡಿರುವ ಈ ಶಿಲುಬೆಯ ಯಜ್ಞ ಎಂತಹ ದೊಡ್ಡ ಕಾರ್ಯವಾಗಿದೆ ಗೊತ್ತಾ? ಎಂತಹ ಅದ್ಭುತವಾದ ಕಾರ್ಯವಾಗಿದೆ ಗೊತ್ತಾ? ನಾವು ಸಾಯಬೇಕಾದ ವಿಷಯದಲ್ಲಿ ಆತನು ಮರಣ ಹೊಂದಿ ನಮಗೆ ಪಾಪ ಕ್ಷಮಾಪಣೆ ಉಂಟು ಮಾಡಿದ ಈ ವಿಷಯ ನಮ್ಮನ್ನು ಮೇಲಿಂದ ಮೇಲೆ ಕರ್ತನ ಪ್ರೀತಿಯನ್ನು ಗುರುತಿಸುವ ಹಾಗೆ, ಆತನ ಶಿಲುಬೆಯ ನಿಕಟತೆಗೆ ಸೇರುವ ಹಾಗೆ, ಆತನಲ್ಲಿ ಆನಂದಿಸುವಂತೆ ಮಾಡುತ್ತದೆ. ನಮ್ಮ ಕರ್ತನು ನಮಗೋಸ್ಕರ ದೊಡ್ಡ ಕಾರ್ಯಗಳನ್ನು, ಶಿಲುಬೆಯಲ್ಲಿ ಕಾರ್ಯಗಳನ್ನು ಮಾಡಿದ್ದಾರೆ. ಪವಿತ್ರಾತ್ಮನನ್ನು ಆದರಣೆ ಕರ್ತನನ್ನಾಗಿ ನಮಗೆ ಕೊಟ್ಟಿದ್ದಾರೆ. ನಾವು ಸಂತೋಷ ಭರಿತರಾಗಿದ್ದೇವೆ ಎಂದು ಗ್ರಹಿಸಿಕೊಳ್ಳಬೇಕು. ಈ ದಿನದಿಂದ ಅಳುವ ಮುಖ ಬಿಟ್ಟು ಬಿಡಿರಿ, ಯೇಸುವಿನಲ್ಲಿ ಆನಂದಿಸಿರಿ. ಪೌಲನಂತಹ ದೈವ ಸೇವಕನು ಸೆರೆಮನೆಯಲ್ಲಿದ್ದರೂ ಕೂಡ, ನಾನಾ ವಿಧವಾದ ಹಿಂಸೆಗೊಳಗಾದರೂ ಕೂಡ, ಎಷ್ಟೋ ಪೆಟ್ಟುಗಳನ್ನು ತಿಂದು ಎಷ್ಟೋ ಅನಾರೋಗ್ಯದಲ್ಲಿ ಇದ್ದಾಗಿಯೂ ಕೂಡ ತಾನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಯಾವಾಗಲೂ ಸಂತೋಷಿಸಿರಿ, ತಿರುಗಿ ಹೇಳುತ್ತೇನೆ, ಕರ್ತನಲ್ಲಿ ಸಂತೋಷ ಪಡಿರಿ. ರಿಜಾಯ್ಸ್ ಇನ್ ದ ಲಾರ್ಡ್, ಅಗೇನ್ ಐ ಸೇ ರಿಜಾಯ್ಸ್. ದೇವರಲ್ಲಿ ಆನಂದ ನಮಗೆ ಈ ಲೋಕ ಸಂಬಂಧವಾದ ಪಾಪ ಕೊಡುವಂತಹ ಅಲ್ಪಕಾಲ ಪಾಪ ಭೋಗಗಳಲ್ಲ, ಪರಿಸ್ಥಿತಿಗಳ ಪ್ರಭಾವದಿಂದ ಬರುವ ಹ್ಯಾಪಿನೆಸ್ ಅಲ್ಲ, ಸುತ್ತಲಿರುವ ಹ್ಯಾಪಿನೆಸ್ನಿಂದ ಬರುವ ಸಂತೋಷವಲ್ಲ, ಯಾರು ತೆಗೆದು ಹಾಕಲಾರದಂಥದ್ದಾಗಿದೆ. ಹೃದಯಾಂತರಾಳದಿಂದ ಉಕ್ಕಿ ಬರುವಂತಹ ದ ಜಾಯ್ ಆಫ್ ದ ಹಾರ್ಟ್, ಆನಂದದಿಂದ ತುಂಬಿಕೊಂಡಿರುವಾಗ ನಮ್ಮ ಸುತ್ತಲಿರುವಂಥವರು ನಮ್ಮನ್ನು ನೋಡಿ ಇವರ ದೇವರು ಇವರಿಗೆ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆಂದು ಗುರುತಿಸುವ ಹಾಗೆ, ನಿಮ್ಮ ದೇವರು ನನಗೂ ಬೇಕು ಎಂದು ನಮ್ಮ ಬೆನ್ನು ಬೀಳುವಂತೆ ನಮ್ಮ ಜೀವಿತದಲ್ಲಿ ದೇವರು ಆತನ ಸಾಕ್ಷಿಗಳಾಗಿ ಆನಂದ ಆಶೀರ್ವಾದಗಳೊಂದಿಗೆ ಜೀವಿಸುವಂತೆ ಸಹಾಯ ಮಾಡುವರು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮನ್ನು ನೋಡುವಂಥವರು ನಮ್ಮಲ್ಲಿ ನಿಮ್ಮನ್ನು ನೋಡುವ ಹಾಗೆ ನಮ್ಮ ಪ್ರವರ್ತನೆಯೆಲ್ಲ ಮಾರ್ಪಡಬೇಕು, ನಮ್ಮ ಮಾತು ಮಾರ್ಪಡಬೇಕು, ನಮ್ಮ ಮುಖದ ಕಳೆ ಮಾರ್ಪಡಬೇಕು. ನಮ್ಮ ಮುಖದಲ್ಲಿ ನಿಮ್ಮ ಸಮಾಧಾನ, ಸಂತೋಷ ಕಾಣಿಸುವ ಹಾಗೆ ನಿಮ್ಮ ಆತ್ಮದಿಂದ ಮತ್ತೊಂದು ಸಾರಿ ನಮ್ಮನ್ನು ಅಭಿಷೇಕಿಸಿರಿ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಲ್ಪಡುವಾಗ, ನಿಮ್ಮ ರಕ್ತದಿಂದ ತೊಳೆಯಲ್ಪಡುವಾಗ ಶುದ್ಧರಾಗಿ, ಪರಿಶುದ್ಧರಾಗಿ, ಆನಂದ ಭರಿತರಾಗಿ, ರಕ್ಷಣಾನಂದದೊಂದಿಗೆ ಈ ಲೋಕದಲ್ಲಿ ಜೀವಿಸುವ ಹಾಗೆ
ಈ ಲೋಕದಲ್ಲಿ ಶ್ರಮೆಗಳುಂಟಾದರೂ ವೇದನೆಗಳುಂಟಾದರೂ ಅವು ತಾತ್ಕಾಲಿಕವಾದವುಗಳೆಂದು ಗುರುತಿಸಿ ಪರಲೋಕದಲ್ಲಿ ನಮಗೆ ಅತ್ಯಧಿಕವಾದ ಫಲ ದೊರಕುತ್ತದೆಂದು ತಿಳಿದು ನಿಮ್ಮಲ್ಲಿ ಸಂತೋಷಿಸುವಂತಹ ಆಳವಾದ ಸ್ಥಿರವಾದ ಕ್ರೈಸ್ತಿಯ ಭಕ್ತಿ ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವಂತಹ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ಪರಿಶೀಲಿಸ್ತಿದ್ದೇವೆ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇನೆ. ದೇವರ ಅದ್ಭುತವಾಗಿ ಉತ್ತರಿಸ್ತಿದ್ದಾರೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರ ಅದ್ಭುತವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಇಂತಹ ಅನೇಕ ಅದ್ಭುತವಾದ ಸಂದೇಶಗಳನ್ನು ನಿಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬಲಪಡಿಸುವುದಕ್ಕಾಗಿ ಪ್ರಸಾರ ಮಾಡುತ್ತಿರುವಾಗ ತಪ್ಪದೇ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಪ್ರತಿದಿನ ಇಂತಹ ವಾಕ್ಯ ಕೇಳುತ್ತಾ ಅತ್ಯದ್ಭುತವಾಗಿ ಆತ್ಮಿಕವಾಗಿ ಬಲಗೊಳ್ಳಿರಿ. ಈ ಅನುದಿನದ ಧ್ಯಾನ ಕನ್ನಡದಲ್ಲಿ ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಮುಖ್ಯವಾಗಿ ನೀವೆಲ್ಲರೂ ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕೆಂದು ಪ್ರಸಾರ ಮಾಡ್ತಿದ್ದೇವೆ. ಪ್ರತಿದಿನ ನೀವು ವೀಕ್ಷಿಸುವಾಗ ಇದು ನಮಗೆ ಎಷ್ಟೋ ಪ್ರೋತ್ಸಾಹಕರವಾಗಿರುತ್ತೆ ಮತ್ತು ನೀವು ಎಷ್ಟೋ ಬಲಗೊಳ್ಳುವವರಾಗಿರ್ತೀರಿ. ಪ್ರತಿದಿನ ನಿಮ್ಮಲ್ಲಿ ಅನೇಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಅದ್ಭುತವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಿರುವಂತಹ ಪ್ರೈಸ್ ರಿಪೋರ್ಟ್ಸ್ಗಳಿಗಾಗಿ ದೇವರನ್ನು ಸ್ತುತಿಸ್ತೇನೆ. ಇದೇ ರೀತಿ ವಾಕ್ಯ ಕೇಳುತ್ತಾ ಇರಿ, ನಂಬಿಕೆಯಲ್ಲಿ ಬಲಗೊಳ್ಳುತ್ತಾ ಇರಿ. ಅನೇಕರು ಬಲಗೊಳ್ಳುವಂತೆ ಈ ಕಾರ್ಯಕ್ರಮ ಅವರಿಗೂ ಕೂಡ ಶೇರ್ ಮಾಡಿರಿ. ಅದರ ನಿಮಿತ್ತ ಅವರು ಕೂಡ ವೀಕ್ಷಿಸಿ ಕರ್ತನಲ್ಲಿ ಬಲಗೊಳ್ಳುವುದಕ್ಕೆ ನೀವು ಸಹಾಯಕವಾಗಿರ್ತೀರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲಾ ಕ್ರೈಸ್ತಿಯ ವಿಶ್ವಾಸಿಗಳಿಗೆ ಒಂದು ಶುಭವಾರ್ತೆ. ನಿಮ್ಮೆಲ್ಲರಿಗೋಸ್ಕರ ಒಂದು ದಿನದ ವಿಶೇಷವಾದ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ದಿನಾಂಕ ಏಪ್ರಿಲ್ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ. ಸ್ಥಳ ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಮಿತ್ರಾಲಯ ಗರ್ಲ್ಸ್ ಸ್ಕೂಲ್, ಕಾರ್ಪೊರೇಷನ್ ಸರ್ಕಲ್, ಬೆಂಗಳೂರು. ಹೆಚ್ಚಿನ ವಿವರಗಳಿಗಾಗಿ 8939393939 ನಂಬರ್ಗೆ ಸಂಪರ್ಕಿಸಿರಿ. ಈ ಒಂದು ದಿನದ ಗೆಟ್ ಟುಗೆದರ್ ನಲ್ಲಿ ತಪ್ಪದೆ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.